ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಯಲ್ಲಮ್ಮಗುಡಿ ಜಾತ್ರೆ ತಯಾರಿಗೆ ಮಾರ್ನಿಂಗ್ ಟಿಫನಿಗೆ ಇಡ್ಲಿ ಮಾಡತ್ತಿದ್ರಿ ನಮ್ಮ ಅಕ್ಕ. ಆವಾಗ ಒಂದು ವಿಡಿಯೋ ತೊಗೊಂಡೆ. ಇಡ್ಲಿನ ಟಿಫನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗಾಡಿ ವಾಶ್ ಮಾಡತ್ತಿದ್ರಿ. ಯಾವುದೋ ಒಂದು ದೇವ್ರಿಗೆ ಆಯ್ತು ಎಲ್ಲೇ ಹೋಗ್ಬೇಕಂದ್ರೂ ಫಸ್ಟ್ ಗಾಡಿ ತೊಳೆದು ಪೂಜೆ ಮಾಡ್ಕೊಂಡು ಹೋಗ್ಬೇಕಲ್ರಿ. ಹೀಗಾಗಿ ಫಸ್ಟ್ ಗಾಡಿ ತೊಳೆಯತ್ತಿದ್ದಾರೆ. ಇಲ್ಲಿ ಸಣ್ಣ ಹುಡುಗರು ತೊಳೆಯತ್ತಾರ ಅಂತ ಅನ್ಕೋಬೇಡ್ರಿ. ಅವರು ದೊಡ್ಡೋರಿಗೆ ಬಿಡಂಗೆ ಇಲ್ಲ ತೊಳೆಯೋಕೆ, ನಾವು ಮಾಡ್ತೀವಿ ಅಂದ್ರೆ ಅವರಿಗೆ ಒಂಥರ ಖುಷಿ ಅದು. ಹೀಗಾಗಿ ಅವರ ಮಾಡತ್ತಿದ್ರು. ಅದು ತೊಳೆದಾದ್ಮೇಲೆ ಕೊಲ್ಲಾರಿ ಕಟ್ಟಾತಿದ್ರಿ. ಇಲ್ಲಿ ನಮ್ಮ ಸೈಡ್ ಕೊಲ್ಲಾರಿ ಅಂತಾರೆ ಇದಕ್ಕೆ. ಅಂದರೆ ಹಾಳಿ ಹಾಕ್ತಾರೆ ಹೀಗೆಲ್ಲ ಕಟ್ಗೆ ಅದು ಜಾಯಿಂಟ್ ಮಾಡಿಕೊಂಡು. ನಿಮ್ಮ ಕಡೆ ಏನಂತ ಹೇಳ್ತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆಮೇಲೆ ಇಲ್ಲಿ ನಾವು ವಿಡಿಯೋ ಮಾಡತ್ತೇನೆ ಅಂತಂದ್ರೆ ಹೆಂಗೆ ಮಾಡತ್ತಾರೆ ನೋಡ್ರಿ ಡ್ಯಾನ್ಸ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಇವರಿಬ್ರು ಏನದಾರಲ್ರಿ ವಿಡಿಯೋ ಸಂಬಂಧ ಕೆಲಸ ಮಾಡತ್ತಾರ್ರಿ ಇವ್ರು. ಸಣ್ಣ ಹುಡುಗರಿಗೆ ಅದೊಂಥರ ಏನೋ ಎಲ್ಲರೂ ಹೊಂಟ್ರೆ ಅದೊಂಥರ ಅವ್ರಿಗೆ ಖುಷಿನ ಬೇರೆ, ಅವ್ರದ್ದು ಎಕ್ಸೈಟ್ಮೆಂಟ ಬೇರೆ ರೀ. ಜಾತ್ರೆ ಅದು ಅಂದ್ಕೊಂಡ್ರೆ ಇನ್ನೂ ಜಾಸ್ತಿ ಇರುತ್ತೆ ಅವರಿಗೆ. ಇವ್ ನೋಡ್ರಿ ಇವ ಹೆಂಗೆ ಮಾಡತ್ತಾನ. ಆಮೇಲೆ ಇಲ್ಲೇ ಶೇಂಗಾ ಚಟ್ನಿ ರೆಡಿ ಮಾಡ್ಕೊಳತ್ತಿದ್ವಿ. ಅದು ಸ್ವಲ್ಪ ಮಿಜ್ಜಾದಂಗೆ ಆಗಿತ್ತು ರೀ. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ತಿಕ್ಕೊಳತ್ತಿದ್ವಿ. ಅಂದ್ರೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಒಳಗೆ ಬರ್ತೈತೆ ಅಂದ್ಕೊಂಡು ಹಂಗೆ ಮಾಡತ್ತಿದ್ವಿ ರೀ. ಚಟ್ನಿ ಮಾಡಿದಾದ್ಮೇಲೆ ಇಲ್ಲೇ ಪುಟಾಣಿ ಮಿಕ್ಸಿ ಹಾಕ್ಕೊಳತ್ತೇನೆ ರೀ. ಯಾಕಪ್ಪ ಅಂದ್ರೆ ಬರ್ಫಿ ಮಾಡ್ಬೇಕಿತ್ತು ರೀ, ಬೇಸನ್ ಬರ್ಫಿ. ಹೀಗಾಗಿ ಮಿಕ್ಸಿ ಹಾಕ್ಕೋಬೇಕಿದನ್ನು. ಇದು ಪುಟಾಣಿ ಪೌಡರ್ ಮಾಡ್ಕೊತೇವಲ್ರಿ, ಹಂಗೆ ಹಾಕ್ಕೋಬೇಕಿದನ್ನು. ಇಲ್ಲಿ ತೋರ್ಸಾತೇನಲ್ರಿ ಈ ಥರ ಆಗ್ಬೇಕದು ಪೌಡರ್. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಪೌಡರ್ ಮಾಡ್ಕೊಳ್ಳಿ. ನಾವಿಲ್ಲೇ 2 ಜಾರಷ್ಟು ಪೌಡರ್ನ ಹಾಕ್ಕೊಂಡ್ವಿ. ಇವಾಗ ಅದನ್ನು ಮಾಡೋದು ಹೆಂಗಂದ್ರೆ ರೀ, ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀವೆಷ್ಟು ಕ್ವಾಂಟಿಟಿ ಮಾಡತ್ತೀರಲ್ರಿ ಇದ್ರ ಪ್ರಮಾಣದೊಳಗೆ ಸಕ್ರೆ ತೊಗೋಬೇಕು. ನಾವಿಲ್ಲಿ 1/4 ಪಾವು ಆಗುವಷ್ಟು ಸಕ್ರೆ ತೊಗೊಂಡಿವಿ. ಅದಕ್ಕೆ ಒಂದು ಸ್ವಲ್ಪ ಸಕ್ರೆ ತೊಯ್ಯುವಷ್ಟು ನೀರು ಹಾಕ್ಬೇಕ್ರಿ. ಹಾಕಿ ಅದು ಕೈ ಆಡಿಸ್ಕೊಂತ ಇರ್ಬೇಕು. ಅದನ್ನು ಕೈ ಆಡ್ಸೋದು ಬಿಟ್ಟರೆ ಅದು ಗಟ್ಟಿಯಾಗಿ ಕರಗಂಗಿಲ್ಲ ಅದು ಸಕ್ರೆ ಜಲ್ದಿ. ಆಮೇಲೆ ಅದು ಹಂಗೆ ಗಟ್ಟಿಯಾಗಿ ಫುಲ್ಲು ಗಟ್ಟಿಯಾಗಿಬಿಡ್ತೈತಿ. ಅದಕ್ಕೆ ಅದನ್ನ ಅಲ್ಲಿ ಮಕ್ಕ ಕೈ ಆಡಿಸ್ಕೊಂತಾನೆ ಕುಂತಿದ್ಲೆ. ನಾನು ಇಲ್ಲಿ ಕೊಬ್ಬರಿ ತುರಿ ಹಾಕಿದ್ದೆ. ಇದು ಆದಮೇಲೆ ಅದನ್ನು ಸ್ವಲ್ಪ ಆರಾಕ್ ಬಿಡ್ಬೇಕ್ರಿ. ಹಿಂಗೆ ಆದ್ಮೇಲೆ ಹಾಕ್ಬೇಕು ಅದನ್ನು ಸ್ವಲ್ಪ ಕೆಳಗಿಡ್ವಿ. ಇಲ್ಲಾಂದ್ರೆ ಅದು ಕರೆಕ್ಟಾಗಿ ಬರಲ್ರಿ, ಗಟ್ಟಿಯಾಗಿ ಬಿಡ್ತದೆ ಅದು. ಬರ್ಫಿ ಮೆತ್ತಗೆ ಸಾಫ್ಟಾಗಿ ಬರೋಂಗಿಲ್ಲ. ಅದಕ್ಕೆ ಸ್ವಲ್ಪ ಕೈ ಆಡಿಸ್ಕೊಂಡು. ಹಾಯ್ ಗೈಸ್, ಬಂದತಿಲ್ಲ ನೋಡೋಕ್ಕೆ ನಾವು ಟ್ರೈ ಮಾಡತ್ತೀವಿ. ಇಲ್ಲಿ ಈ ಥರ ಆಗ್ಬೇಕು ನೋಡ್ರಿ. ನಾವು ಮಾಡತ್ತೀನಲ್ಲ ಈ ಥರ ಆದಮೇಲೆ ಅದಕ್ಕೆ ಹಿಟ್ಟು ಸೇರಿಸ್ಕೋಬೇಕ್ರಿ ನೀವು. ಒಮ್ಮಕ್ಳೆ ದಬಾಷ ಹಿಟ್ಟು ಹಾಕಂಗಿಲ್ರಿ ಅದಕ್ಕೆ. ಅದು ಫಸ್ಟ್ ಇಲ್ಲೇ ಜೋಳದ ಹಿಟ್ಟು ಹಾಕೋಬೇಕ್ರಿ ಸ್ವಲ್ಪ, ಅಂದ್ರೆ ಅದಕ್ಕೆ ಕಂಪಾಗುತ್ತೆ. ಹಿಂಗೆ ಹಾಕಿ ತಿರುಗ್ಬೇಕ್ರಿ. ಅದು ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ರೀ. ಆ ಬರುತ್ತನ ಅದಕ್ಕೆ ಎಷ್ಟು ಹಿಡಿತೈತಲ್ರಿ ಅಷ್ಟು ಹಿಟ್ಟು ಹಾಕ್ಬೇಕು. ಹಿಂಗೆ ತಿರುವಣ ಹೊತ್ತಾಗೆ ತಿರುಗಿ ಹಂಗೆ ಹೊತ್ತಾಗೆ ತಿರುಗಿದ್ರೆ ಅದು ಬರ್ತದೆ. ಈ ಥರ ಕನ್ಸಿಸ್ಟೆನ್ಸಿ ಬರ್ಬೇಕು. ಅದು ಬಂದಮೇಲೆ ಒಂದು ಪ್ಲೇಟ್ ಒಳಗೆ ಸ್ವಲ್ಪ ಆಯಿಲೆಲ್ಲ ಗ್ರೀಸ್ ಮಾಡಿ ಹಿಂಗೆ ಮಾಡ್ಬೇಕ್ರಿ. ಆದಷ್ಟು ತೆಳ್ಳಗೆ ಮಾಡ್ಕೊಬೇಕ್ರಿ, ಅಂದ್ರೆ ತಿನ್ನಕ್ಕೆ ಚಲೋ ಅನ್ನಿಸ್ತವೆ.
ನಾವು 2 ಪ್ಲೇಟ್ ಒಳಗೆ ಹಾಕ್ಕೊಂಡಿವ್ರಿ ತೆಳ್ಳಗೆ ಹಾಕ್ಬೇಕಂತಂದು. ನಾವು ಬರ್ಫಿ ಅಂತೀವ್ರಿ ಇದಕ್ಕೆ. ಮತ್ತು ಇದಲ್ದನ 3rd ಪ್ಲೇಟಿಗೂ ಹಾಕ್ಕೊಂಡ್ಬಿಡಿ. ಇವಾಗ ಸ್ವಲ್ಪ ತೆಳ್ಳಗೆ ಹಾಕ್ಬೇಕ್ರಿ, ಅಂದ್ರೆ ಟೇಸ್ಟ್ ಅನಿಸ್ತಾವ್ರಿ ತಿನ್ನಕ್ಕೆ. ಮೆತ್ತಗೆ ಹಾಕವ್ರಿ. ಕೈಗೆ ಸ್ವಲ್ಪ ಹಿಂಗೆ ಮಾಡಿ ಎಣ್ಣೆ ಹಚ್ಕೊಂಡು ಇಷ್ಟು ಹಿಂಗೆ ಮಾಡ್ಬೇಕು ನೋಡ್ರಿ. ಅಂದ್ರೆ ಯಾಕೆ ಮಾಡತ್ತಾನಂದ್ರಿ ಸುಡಾತದ್ರಿ ಕೈ. ಸ್ವಲ್ಪ ಗಾರ್ನಿಷಿಗೆ ಕೊಬ್ಬರಿ ತುರಿನ ತುರ್ಕೊಂಡ್ರಿ ಹಿಂಗೆ ಹಾಕಿದ್ರೆ ಏಕ್ದಮ್ ಫಸ್ಟ್ ಕ್ಲಾಸ್ ಬರ್ಫಿ ರೆಡಿ ಹಾಕೋ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದ್ವು ಅಂತ ಹೇಳ್ರಿ. ಇದು ಹಿಂಗೆ ರೆಡಿ ಆದಮೇಲೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಒಳಗೆ ಕಟ್ ಮಾಡ್ಕೊರಿ. ಬರಬರಲಿ ಎಲ್ಲ ಮುಗಿದಾದ್ಮೇಲೆ ಪ್ರಿಪ್ರೇಷನ್ನು ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋ ಹೊತ್ತಿಗೆ ಮೆಹಂದಿ ಹಚ್ಕೊಳತ್ತಿದ್ವಿ. ನಮ್ಮ ಅಕ್ಕ ಹಚ್ಚ ಅಂತಂದ್ರೆ ಅದಕ್ಕೆ ಹಚ್ಚಾತಿದ್ದೆ ನೋಡ್ರಿ. ನಾನು ಸ್ವಲ್ಪ ಹಾಕ್ತೇನೆ ರೀ ಮೆಹಂದಿನ, ಸ್ವಲ್ಪ ನೋಡುವಂಗಿರುತ್ತೆ ರೀ. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಿಮಗೂ ಯಾರಿಗಾರ ಮೆಹಂದಿ ಹಾಕ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿರಿ. ನೋ ಕಾಮೆಂಟ್ಸ್. ಇಲ್ಲ ಸರ್. ಫೈನಲ್ ಔಟ್ಪುಟ್ ತೋರ್ಸೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೇನೆ ರೀ. ನಾ ಯಾವಾಗೂ ಅವಾಗವಾಗ ನಮ್ಮ ಅಕ್ಕ ಅಂತಿರ್ತೀನಿ. ಯಾಕಂದ್ರೆ ನಂಗೆ ಅಕ್ಕಿ 2ನೇ ತಾಯಿ ಇದ್ದಂಗೆ. ಒಂದು ಫ್ರೆಂಡ್ಕಿನ್ನ ಹೆಚ್ಚು ನಾ ಏನಾರ ಶೇರ್ ಮಾಡ್ಕೋಬೇಕಂದ್ರೂ ಅಕ್ಕಿ ಜೊತೆನೇ ಶೇರ್ ಮಾಡ್ತೀನಿ. ಜಾಸ್ತಿ ಅಕ್ಕಿ ಜೊತೆನೇ ಬೆಳೆದ್ಬಿಟ್ಟೇನೆ ನಾನು. ಹೀಗಾಗಿ ಅಷ್ಟು ಅಟ್ಯಾಚ್ಮೆಂಟ್ ಐತ್ರಿ. ಹಿಂಗೆ ಬಂದಿತ್ತು ನೋಡ್ರಿ ಮೆಹಂದಿ. ಈ ಬೆರಳಿಗೆ ಒಂದು ಸ್ವಲ್ಪ ಮೆಹಂದಿ ಹಚ್ಚಿದ್ರೆ ಕಂಪ್ಲೀಟ್ ಆಗುತ್ತೆ ರೀ. ಅದೆಲ್ಲ ಹಚ್ಚಿದಾದ್ಮೇಲೆ ಫೈನಲ್ ಔಟ್ಪುಟ್ ಹಿಂಗೆ ಬಂದಿತ್ತು ರೀ. ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.